ಎಲ್ಲ ಸ್ನೇಹಿತರೆ ಎಲ್ಲರಿಗೆ ಗುಡ್ ಮಾರ್ನಿಂಗ್. ಬೆಳೆ ಟೈಮ್ ಒಂದು 5 ಗಂಟೆ ಆಗ್ತಾ ಬಂತು. ಹೊಸಕೋಟೆಯಿಂದ ಪಿಕಪ್ ಇತ್ತು. ಇವತ್ತು ಟಿ ಸಿ ಬಳ್ಳಿಯಿಂದ ಇರಲಿಲ್ಲ, ಅದಕ್ಕೆ ಗಾಡಿ ಶೆಲ್ಫ್ ಎಲ್ಲ ಹೊಡ್ಕೊಂಡು ಸೀದಾ ನಾವು ಹೊಟ್ಟಿದ್ದು ಹೊಸಕೋಟೆ ಕಡೆ. ಅಂದಿ ಹೋಗ್ಬೇಕಾದ್ರೆ ನೀವೇ ನೋಡ್ಬೋದು ಎಷ್ಟು ಫಾಗ್ ಐತೆ ಅಂತ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಫಾಗು. ಸರಿ ಅಂದ್ಬಿಟ್ಟು ಸೀದಾ ಕರ್ಕೊಂಬಂದು ಎಂಪ್ಲಾಯ್ನ ಕಂಪ್ನಿಯೆಲ್ಲ ಡ್ರಾಪ್ ಮಾಡ್ಬಿಟ್ಟು ಗಾಡಿ ಇಲ್ಲೇ ಪಾರ್ಕಿಂಗಲ್ಲಿ ಸೈಡ್ಗೆ ಹಾಕಿ ನಾನು ಮನೆ ಕಡೆ ಹೊರಟೆ. ಮನೆ ಕಡೆ ಹೋಗಿ ಯೋಚನೆ ಮಾಡ್ತಾಯಿದ್ದೆ ಹೆಂಗಪ್ಪ ಹೋಗೋದು ಅಂತ. ಮನೆ ಕಡೆ ಹೋಗಿ ರೆಸ್ಟ್ ಮಾಡಿ ಮತ್ತೆ 12:30 ಲಾಗಿನ್ ಇತ್ತು ಹೊಸಕೋಟೆಗೆ. ಸೀದಾ 12:30 ಲಾಗಿನ್ ಮಾಡಿಕೊಂಡು ಕಂಪ್ನಿಯಲ್ಲಿ ಡ್ರಾಪ್ ಮಾಡಿದೆ ಎಂಪ್ಲಾಯ್ನ. ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಸ್ವಾಮಿ ಸಿಕ್ಕಿದ, ಅವ್ನ ಹಂಗೆ ಮಾತಾಡ್ಸ್ಕೊಂಡು ಇಬ್ರು ಹಂಗೆ ಮನೆ ಕಡೆ ಹೊರಟು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಹಂಗೆ ನಮ್ಮ ಹುಡುಗರು ಫೋನ್ ಹಾಕಿರೋ ಬಾ ವಾಲಿಬಾಲ್ ಆಡೋಣ ಅಂತ. ಸೀದಾ ಹಂಗೆ ಗ್ರೌಂಡ್ಗೆ ಹೋಗಿ ಹುಡುಗರ ಜೊತೆ ವಾಲಿಬಾಲ್ ಎಲ್ಲ ಆಡಿ ಮುಗಿಸಿ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಸಾಯಂಕಾಲವರೆಗೂ ಸಾಯಂಕಾಲ ಒಂದು ರೌಂಡ್ ಹಾಕೊಂಬರೋಣ ಕಂಪ್ನಿ ಕಡೆಗೆ ಅಂತ ಹೋದ್ಮೇಲೆ ಹಂಗೆ ಅವರು ಫೋನ್ ಹಾಕಿ ಸೆಕ್ಯೂರಿಟಿ 7:30 ಲಾಗೌಟ್ ಇದೆಯಣ್ಣ, ಸ್ವಲ್ಪ ಜಲ್ದಿ ಬನ್ನಿ ಅಂತಂದರು. ಹೋಗಿ ಲಾಗೌಟ್ ಮುಗಿಸ್ಕೊಂಡು ಅಂದಿವೆ ಬರಬೇಕಾದ್ರೆ CNG ಸ್ವಲ್ಪ ಕಮ್ಮಿ ಆಗಿತ್ತು, ಹಂಗೆ ಫಿಲ್ ಮಾಡಿಸ್ಕೊಂಬಿಡೋಣ ಮತ್ತೆ ಬೆಳಗ್ಗೆ ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ ಅಂದ್ಬಿಟ್ಟು ಸೀದಾ CNG ಬಂಕ್ ಕೊಡ್ದು ಅಲ್ಲೇ CNG ಎಲ್ಲ ಫುಲ್ ಮಾಡಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಮನೆ ಕಡೆಗೆ. ಮನೆಗೆ ಬರೋದು ಅಮ್ಮ ಚಿಕನ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ರು. ಚಿಕನ್ ತಿನ್ಕೊಂಡು ಮತ್ತು 9:30 ಡ್ರಾಪ್ಗೆ ಹೋಗಿದೆ. ಸೀದಾ ಹೋಗಿ ಡ್ರಾಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ 11:30 ಲಾಗಿನ್ ಇತ್ತು, ಅದು ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಮನೆ ಕಡೆಗೆ. ಅಷ್ಟೇ ಸ್ನೇಹಿತರೆ ಇವತ್ತಿನ ವಿಷಯ. ನಮ್ಮ ಚಾಲಕರು ಯಾರೋ ಒಬ್ಬರು ಒಂದು ಸಾಲು ಬರ್ಸಿದ್ದಾರೆ ಅವ್ರ ಗಾಡಿ ಮೇಲೆ, ಅದು ಓದಿ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿರಿ. ಹಾಳಾಗಿದೆ ಜೀವನ, ಅತಿಯಾಗಿ ಪ್ರೀತಿಸಿ ಒಬ್ಬಳನ್ನು. ಇದು ನೋಡಿ ತುಂಬ ಬೇಜಾರಾಗೋಯ್ತು.